ಹೆಲೋ ಗೈಸ್, ಮತ್ತೊಮ್ಮೆ ಎಲ್ಲರಿಗೂ ASV ಅಕಾಡೆಮಿಗೆ ಸ್ವಾಗತ. ನೋಡಿ ಗೈಸ್, ಇವತ್ತಿನ ಈ ವಿಡಿಯೋದಲ್ಲಿ ನಾವು ಮಾತಾಡ್ತಾ ಬರೋಣ ಏನಂತಂದರೆ ನಿಮ್ಮ ಡೌಟ್ಸ್ಗಳನ್ನ. ಕೆಲವೊಂದಿಷ್ಟು ಜನ ಡೌಟ್ಸ್ ಕೇಳಿದ್ದೀರಾ. ಒಬ್ಬರಿಗೆ ಎಲ್ಲ ರಿಪ್ಲೈ ಕೂಡೋಕ್ಕಿಂತ ಒಂದು ವಿಡಿಯೋ ಮಾಡಿದರೆ ಎಲ್ಲರಿಗೂ ಕೂಡ ಹೆಲ್ಪ್ ಆಗುತ್ತೆ. ಮತ್ತು ಪದೇ ಪದೇ ಅದೇ ಕ್ವಶನ್ ಕೇಳ್ತಿರ್ತಾರೆ. ಸೊ ಹಾಗಾಗಿ ಒಂದು ವಿಡಿಯೋನ ಮಾಡ್ತಾಯಿದ್ದೀನಿ. ಈ ಡೌಟ್ಸ್ ನಿಮ್ಮಲ್ಲಿ ಇತ್ತಂದರೆ ಅದನ್ನ ವಿಡಿಯೋನ ಫುಲ್ ಕಂಟಿನ್ಯೂ ಆಗಿ ನೋಡಿಕೊಂಡು ನಿಮ್ಮದು ಡೌಟ್ಸನ್ನು ಬಗೆಹರಿಸ್ಕೋಬೋದು. ಹಾಗೂ ನಿಮ್ಮ ಮನಸ್ಸಲ್ಲಿ ಏನಾದರೂ ಕಮೆಂಟ್ ಇತ್ತಂದರೆ, ಮನಸ್ಸಲ್ಲಿ ಏನಾದರೂ ಡೌಟ್ಸ್ ಇತ್ತಂದರೆ ಕೆಳಗಡೆ ಲಿಂಕ್ ಇರ್ತದೆ, ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗ್ಬೋದು. ಇಲ್ಲ ಅಂತಂದರೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಬೇಡ, ಕೆಳಗಡೆ ಕಮೆಂಟನ್ನು ಮಾಡಿ. ಈ ರೀತಿ ಇಲ್ಲಿ ಮಾಡಿದಾರಲ್ಲ ಪ್ರವೀಣ್ ಅಂತೇಳಿ, ಈ ರೀತಿ ನಿಮ್ಮ ಕಮೆಂಟನ್ನು ಮಾಡಿ ನಾನು ಪಿಕ್ ಮಾಡಿಕೊಂಡು ನಿಮ್ಮದು ಸೊಲ್ಯೂಷನ್ ಮಾಡ್ತೀನಿ. ಓಕೆ, ಈಗ ನೋಡ್ತಾ ಹೋಗೋಣ ಒಂದೊಂದಾಗಿ. ವೋಟರ್ ID ಇನ್ನೂ ಬಂದಿಲ್ಲ. ನೋಡಿ, ವೋಟರ್ ID ಇನ್ನೂ ಬಂದಿಲ್ಲ ಅಂತ ಅವ್ರದ್ದು, ಪ್ರವೀಣ್ ಅವ್ರದ್ದು. ನೋಡಿ, ವೋಟರ್ ID ಬಂದಿಲ್ಲ ಅಂದರೆ ಏನೂ ತೊಂದರೆ ಇಲ್ಲ, ಯಾವುದೇ ರೀತಿ ಭಯನ ಪಡ್ಕೋಬೇಡಿ. ಯಾಕಂದರೆ ಕೆಲವೊಂದು ಜನ ಇನ್ನೂ 18+ ಆಗಿರಲ್ಲ, ಇನ್ನೂ ಅಡಲ್ಟ್ ಆಗಿರಲ್ಲ ಅವರು, ಮತ್ತು ಮೇಜರ್ ಆಗಿರಲ್ಲ, ಮೈನರೇ ಇರ್ತಾರೆ. ಓಕೆ, ಹಾಗಿದ್ರೆ ನೋ ಪ್ರಾಬ್ಲಮ್ಮ, ನಿಮ್ಮದು ವೋಟರ್ ID ಕೊಡೋಂಗಿಲ್ಲ. ಹಾಗಂತೇಳಿ ನಿಮ್ದು ಜಾಬ್ ಆಗೋಲ್ಲ, ಆ ಥರದ್ದೇನಿಲ್ಲ. ವೋಟರ್ ID ಇಲ್ಲ ಅಂತಂದರೆ ನಿಮ್ಮದು ಏನಾಗಿರಬೇಕು, ಆಧಾರ್ ಕಾರ್ಡ್ ಇರಬೇಕು. ಆಧಾರ್ ಕಾರ್ಡ್ ಇದ್ದೇ ಇರ್ತದೆ. ಸೊ ಆಧಾರ್ ಕಾರ್ಡ್ ಜೊತೆ ಪ್ಯಾನ್ ಕಾರ್ಡ್ ಒಂದಿದ್ದರೆ ಸಾಕು. ಪ್ಯಾನ್ ಕಾರ್ಡು ಕೂಡ ಮಾಡಿಸ್ಬೋದು ನೀವು. ಬ್ಯಾಂಕ್ ಇದ್ದರೆ ಪ್ಯಾನ್ ಕಾರ್ಡ್ ಇರ್ತದೆ. ಪ್ಯಾನ್ ಅಂತಂದರೆ ಪರ್ಮನೆಂಟ್ ಅಕೌಂಟ್ ನಂಬರ್, ಅದಿತ್ತಪ್ಪ ಅಂದರೆ ನಿಮ್ಮದು ನಡೀತದೆ. ಅದ್ರ ಜೊತೆ ಆಧಾರ್ ಕಾರ್ಡ್ ಅಂತೂ ಮಸ್ಟ್ ಆ್ಯಂಡ್ ಶುಡ್ ಅಂತ ಹೇಳಬೇಕು. ಯಾಕಂದರೆ ನೀವು ಇಂಡಿಯನ್ ಸಿಟಿಜನ್ ಅಂತೇಳಿ ಗೊತ್ತಾಗಬೇಕಲ್ಲ, ಕರ್ನಾಟಕದವರು ಮೇನಾಗಿ. ಓಕೆ, ನೀವು ರಿಯಲ್ ಕ್ಯಾಂಡಿಡೇಟಾ ಅಥವಾ ಫೇಕ್ ಕ್ಯಾಂಡಿಡೇಟಾ ಅಂತ ಒಂದು ID ಪ್ರೂಫ್ ಅವ್ರಿಗೆ ಬೇಕು. ಓಕೆ, ಆಧಾರ್ ಕಾರ್ಡ್ ಇದ್ದರೆ ನಡೀತದೆ, ಪ್ಯಾನ್ ಕಾರ್ಡ್ ಇದ್ದರೆ ನಡೀತದೆ. ವೋಟರ್ ಕಾರ್ಡಿನ ಬಂದಿಲ್ಲ ಅಂದರೆ ಡೋಂಟ್ ವರಿ, ಹೋಗಿ ಫಿಸಿಕಲ್ಗೆ ಹೋಗಿ ಸೆಲೆಕ್ಟ್ ಆಗುತ್ತೆ. ಮತ್ತು ಫಿಸಿಕಲ್ ನೀವು ಪಾಸ್ ಆದರೆ ಮಾತ್ರ. ನೆಕ್ಸ್ಟ್ ಇನ್ನೊಂದು ಡಿ ಕೆ ಸೋನು DK ಅಂತೇಳಿ ಅವರು ಕಮೆಂಟ್ ಮಾಡಿದ್ದಾರೆ. ನೋಡಿ, ಹಾಯ್ ಸರ್, ನಂದು ಬಿಜಾಪುರ ಡಿಸ್ಟಿಕ್, ಬಟ್ ಆ್ಯಟ್ ಪ್ರೆಸೆಂಟ್ ನಾನು ಧಾರವಾಡದಾಗ ಅದೀನಿ. ಫಿಸಿಕಲ್ ಫಿಟ್ನೆಸ್ ಸರ್ಟಿಫಿಕೇಟ್ ಧಾರವಾಡ ಡಿಸ್ಟಿಕ್ ಹಾಸ್ಪಿಟಲ್ದಾಗ ಮಾಡಿಸ್ಬಹುದಾ? ಎಸ್ ಸ್ನೇಹಿತರೆ, ಇದ್ರ ಬಗ್ಗೆ ತುಂಬ ಜನ ಕ್ವಶನ್ ಕೇಳ್ತಿದ್ರಿ. ನಾನು ಅಲ್ಲಿದ್ದೀನಿ, ಇಲ್ಲಿದ್ದೀನಿ, ನಮ್ಮೂರು ಬೇರೆ ಐತೆ, ಬಟ್ ನಾವು ನಮ್ಮೂರಿಗೆ ಹೋಗಿ ತೆಗಿಸ್ಬೇಕಾ ಅಥವಾ ನಾವು ಇಲ್ಲೇ ಕೆಲಸ ಮಾಡತ್ತೀವಿ ಇಲ್ಲೇ ತೆಗಿಸ್ಬೇಕಾ ಅಂತೇಳಿ ತುಂಬ ಜನಕ್ಕೆ ಗೊಂದಲ ಇದೆ. ವರಿ ಮಾಡ್ಕೋಬೇಡಿ, ನೀವು ಎಲ್ಲೇ ಇರಿ, ಏನೇ ಇರಿ, ಅದಕ್ಕೆ ಒಂದು ಹಾಸ್ಪಿಟ್ಲ್ ಅಂತ ಇರ್ತದೆ, ಡಿಸ್ಟಿಕ್ ಹಾಸ್ಪಿಟ್ಲು. ಅದೇನಾಗಿರ್ತದೆ, ಗೋರ್ಮೆಂಟ್ ಅಂಡರಲ್ಲಿ ಬರಬೇಕು. ಗೋರ್ಮೆಂಟೇ ಹಾಸ್ಪಿಟ್ಲ್ ಆಗಿರಬೇಕು. ಅಲ್ಲಿರುವಂಥ ಅಧಿಕಾರಿ ಗೋರ್ಮೆಂಟ್ದವರೇ ಆಗಿರಬೇಕು. ಗೋರ್ಮೆಂಟ್ ಅವರಿಗೆ ಸ್ಯಾಲ್ರಿ ಕೊಡ್ತಿರಬೇಕು. ಅಂಥವ್ರ ಕಡೆಯಿಂದ ನೀವು ಸಿಗ್ನೇಚರ್ ಮಾಡಿಸ್ಕೊಂಬರ್ಬೇಕು. ವಿತ್ ಸೀಲ್ ಹಾಕಿ ಕೊಡ್ತಾರೆ. ನಿಮ್ಮದು ಫಿಸಿಕಲ್ ಎಲ್ಲ ಫಿಟ್ನೆಸ್ ಸರ್ಟಿಫಿಕೇಟ್ ಹೆಂಗೆ ತೊಗೋಬೇಕು ಅಂದರೆ, ನಿಮ್ಮದು ಚೆಕಪ್ ಮಾಡ್ತಾರೆ. ಹೋಗಿ ಚೆಕಪ್ ಮಾಡಿದ ಮೇಲೆ ನಿಮ್ಮದು ಫಿಸಿಕಲ್ ಸರ್ಟಿಫಿಕೇಟ್ ಕೊಡು ಅಂದರೆ ಕೊಡ್ತಾರೆ. ಅದ್ರ ಬಗ್ಗೆ ವರಿ ಬೇಡ. ಓಕೆ, ಇದಿಷ್ಟು ಶಾರ್ಟ್ ಇನ್ಫಾರ್ಮೇಷನ್ ಆಗಿತ್ತು. ಇನ್ನೂ ತುಂಬ ಡೌಟ್ಸ್ಗಳಿದ್ದಾವೆ. ಸೊ ಪದೇ ಪದೇ ಬಂದಿರುವ ಕಾರಣಕ್ಕಾಗಿ ಹೇಳಿದ್ದೆ. ತುಂಬ ಹಳೆಯ ವೀಡಿಯೋಸಲ್ಲೆಲ್ಲ ಹೇಳಿದ್ದೀನಿ, ಅದನ್ನು ನೋಡಿಲ್ಲ ನೀವು, ಹೋಗಿ ನೋಡಿ. ಸೊ ಹೊಸದಾಗಿ ಯಾರು ಕಮೆಂಟ್ ಮಾಡ್ತೀರಾ, ಇಂಟ್ರೆಸ್ಟಿಂಗ್ ಆಗಿರುವಂಥ ಕ್ವಶನ್ ಯಾರ್ಯಾರು ಕಮೆಂಟ್ ಮಾಡ್ತೀರಾ ಅವ್ರಿಗೂ ಪಿಕ್ ಮಾಡಿಕೊಂಡು ವಿಡಿಯೋನ ಮಾಡ್ತಾ ಬರ್ತೀನಿ. ಸೊ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಕೂಡ ಧನ್ಯವಾದಗಳು. ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಒಂದು ಲೈಕ್ ಕೊಡಿ. ಹಾಗೆ ಹೊಸಬರಾಗಿದ್ದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡಿ. ಥ್ಯಾಂಕ್ ಯು.